ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ? ಸರ್, ನನ್ನ ಹೆಸರು ಸೋಮಶೇಖರ್ ಅಂತ. ನಮ್ಮದು ಊರು ಈಸೂರು ಗ್ರಾಮ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು. ನಮ್ಮದು ಒಂದು 6 ಎಕರೆ ಜಮೀನಿದೆ. ನಾವು ಅದರಲ್ಲಿ 6 ಎಕರೆಯಲ್ಲಿ ಭತ್ತ ಹಾಕಿದ್ದೀವಿ. ಈ ಸರಿ ಮಳೆ 2024 ಮಳೆ ಉತ್ತಮವಾಗಿ ಬಂದಿದೆಯಾ? ಹದ ಚೆನ್ನಾಗಿದೆಯಾ? ಈ ಸಲ 2024 ಉತ್ತಮವಾದ ಮಳೆ ಇದೆ. 2023ಕ್ಕೆ ಹೋಲಿಸಿದ್ರೆ 24ರಲ್ಲಿ ತುಂಬ ಮಳೆ ಚೆನ್ನಾಗಿದೆ. ಈ ಸಲ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಡ್ಯಾಮ್ಗಳು ತುಂಬಿದೆ. ಹಾಗಾಗಿ ಈ ಸಲ ರೈತರಿಗೆ ಒಂದು ಖುಷಿ, ಸಂತಸ ಸುದ್ದಿ ಅಂತ ಹೇಳ್ಬೋದು. ಈ ಸರಿ ನೀವೆಲ್ಲ ಬೋರ್ ಆಶ್ರಿತ ಕೃಷಿ ಮಾಡ್ತೀರಾ ಅಥವಾ ಯಾವುದಾದ್ರೂ ನೀರಿನ ಅಥವಾ ಯಾವುದಾದ್ರೂ ಮೂಲ? ಸರ್, ಡ್ಯಾಮ್ಗಳಿಗೆ ನೀರಿನ ಮೂಲ ಇದೆ ನಮಗೆ. ನೀರಿನ ಮೂಲ ಅಂತ ಕೇಳಿದ್ರೆ ನಮಗೆ ಇಲ್ಲಿ ಶಿಕಾರಿಪುರದ ಮುಂದೆ ಒಂದು 10 ಕಿಲೋಮೀಟರ್ ಮೂಲ ಅಂಜನಾಪುರ ಡ್ಯಾಮ್ ಇದೆ ನಮಗೆ. ಅದು 1 TMC ಸಾಮರ್ಥ್ಯ ನೀರಿಂದು. ನಮಗೆ ಇಲ್ಲಿ ಹೆಚ್ಚು ಕಮ್ಮಿ ಶಿಕಾರಿಪುರ ತಾಲೂಕು ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೂ ಕುಮುದ್ವತಿ ನದಿಗೆ ಹರಿದೋಗುತ್ತೆ ಹೆಚ್ಚುವರೆಗಿದ್ದ ನೀರು. ಆ ನೀರು ನಮಗೆ ಕೃಷಿ ಭೂಮಿಗೆ ಅನುಕೂಲ ಆಗಿದೆ. ನಿಮಗೆ ಬಳಕೆಗೆ ಬರ್ತದ ಅಥವಾ ಅಂತರ್ಜಲ ಹೆಚ್ಚಿಗೆ ಅನುಕೂಲ ಆಗ್ತದ? ಅಂತರ್ಜಲ ಹೆಚ್ಚಿಗೆ ಆಗುತ್ತೆ, ಬೋರ್ವೆಲ್ ಹೆಚ್ಚಿಗೆ, ಅಂತರ್ಜಲ ಹೆಚ್ಚಿಗೆ ಆಗುತ್ತೆ. ಮತ್ತು ನಮಗೆ ಚಾನಲ್ ಮುಖಾಂತರ ನಮಗೆ ಗದ್ದೆಗಳಿಗೆಲ್ಲ ನೀರು ಬರುತ್ತೆ. ಓಕೆ. ಈಗ ನೀವು ನವ ರೈತರು ಆಗಿದ್ದೀರಿ, ಯಾಕಂದ್ರೆ ನಿಮ್ಮ ತಂದೆಯವರು ಈ ಮುಂಚೆ ಈ ಜಮೀನೆಲ್ಲ ಮಾಡ್ಕೊಂಬಂದಿದ್ರು. ನೀವು ಬಂದ ನಂತರ ಬದಲಾವಣೆಗಳೇ, ನೀವು ಬಾಲ್ಯದಲ್ಲಿದ್ದಾಗ ಹೇಗಿತ್ತು ಮತ್ತು ಈಗ ಇವಾಗೆಲ್ಲ ಹೇಗೆ ಮಾಡ್ಕೊಂಬರ್ತಿದ್ದೀರಿ? ನನ್ನ ಪ್ರಕಾರ ಇವಕ್ಕೆಲ್ಲ ತುಂಬ ಪ್ರೋಸೆಸ್ ಮಾಡಲಿಕ್ಕಿದೆ ಅನಿಸುತ್ತೆ. ಹೆಚ್ಚಿನಾಗಿ ನೀವು ಇದನ್ನು ತಿಂಗಳ ಮುಂಚೆನೇ ಸ್ಟಾರ್ಟ್ ಮಾಡ್ಕೋಬೇಕು ಅನಿಸುತ್ತೆ. ಅವಕ್ಕೆಲ್ಲ ಏನೇನು ಮಾಡ್ತೀರಿ? ಹೇಗೆ ಹದ ನೀವು ರೆಡಿ ಮಾಡ್ಕೋತೀರಿ? ಸರ್, ನೀವು ಹೇಳಿದ ಪ್ರಕಾರ ಈಗ ತಂದೆಯರಿಗೂ ನಮ್ಮ ಯುವ ಜನರೇಷನ್ಗೆ ಭಾಳ ಡಿಫ್ರೆಂಟ್ ಇದೆ. ನಮ್ಮ ತಂದೆಯರು ಅವಾಗ ಎತ್ತು ಬೇಸಿಗೆ ಆಗಲಿ ಅವೆಲ್ಲ ಮಾಡೋರು. ಈಗೆಲ್ಲ ಆಧುನಿಕ ಟೆಕ್ನಾಲಜಿ ಮುಂದುವರಿದಿಂದ ಯಂತ್ರೋಪಕರಣಗಳು ಜಾಸ್ತಿ ಬಂದಿದೆ. ಹಾಗಾಗಿ ಅವಾಗೆಲ್ಲ ತಿಂಗಳಲ್ಲೇ ಮಾಡೋದನ್ನ ಈಗ ಬರೀ ವಾರದಲ್ಲೇ ಮುಗಿಸ್ತಾ ಇದ್ದಾರೆ. ಈಗ ವಾರದಲ್ಲೇ ಮುಗಿಸೋದನ್ನ ಒಂದು ದಿನದಲ್ಲಿ ಮುಗಿಸ್ತಾ ಇದ್ದಾರೆ. ಯಾಕೆಂದ್ರೆ ಟೆಕ್ನಾಲಜಿ ಅಷ್ಟು ಮುಂದುವರೆದಿರೋದ್ರಿಂದ ರೈತರಿಗೆ ಸ್ವಲ್ಪ ಲೇಬರ್ಸ್ ಭಾಳ ಸಮಸ್ಯೆ ಆಗೋದ್ರಿಂದ ಈಗ ಯಂತ್ರೋಪಕರಣಗಳಿಂದ ಭಾಳ ಹೆಲ್ಪ್ ಆಗಿದೆ. ನಂತರ ಸಸಿಗಳನ್ನ ಬೆಳೆಸೋದು, ನೀವು ಹೇಳಿದಾಗೆ ಸಸಿಗಳನ್ನ ಬೆಳೆಸೋದು, ಇವಕ್ಕೆಲ್ಲ ಹೇಗೆ ನೀವು ಪ್ರಿಪರೇಷನ್ ಮಾಡ್ಕೊಳ್ತೀರಿ? ಹೇಗೆ ಸ್ಟಾರ್ಟ್ ಮಾಡ್ಕೊಳ್ತೀರಿ? ಒಂದು ಸ್ವಲ್ಪ ಬ್ರೀಫ್ ಮಾಡ್ತೀರಾ ನಮಗೆ? ಇದನ್ನ ಸರ್, ನೀವು ಹೇಳಿದಾಗೆ ಈ ಸಸಿ ಹಾಕಿ ಇವತ್ತಿಗೆ 25 ದಿನ ಆಯಿತು. ನಾವು ಫಸ್ಟಿಗೆ 3 ದಿನ ಮೊಳಕೆ ಕಟ್ಟಿದನ್ನ ಮಡಿ ಮಾಡಿ, ಕೆಸರೆಲ್ಲ ಮಡಿ ಮಾಡಿ, ಆ ಮೊಳಕೆನ ಅಷ್ಟು ಕ್ಲೀನಲ್ಲಿ ಕೆಸರಲ್ಲಿ ಹಾಕಿ ಇದ್ರದ್ದು ಭತ್ತಗಳನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಾ? ಇದೇ ಬೇಕು ಅಂತ ಹೇಳ್ಬಿಟ್ಟು ಬೀಜೋಪಚಾರ ಅಂತಾನೆ ಮಾಡ್ಕೊಳ್ತೀವಿ. ಬೀಜೋಪಚಾರ ಫಸ್ಟ್ ಬೀಜೋಪಚಾರ ಅಂತ ಅಂದ್ರೆ ಇದು ಯಾವ ತಳಿ? ಇದು ಸಣ್ಣ ಭತ್ತ ಸರ್. ಇದರಲ್ಲಿ ತಿರುಮಲ ಗೋಲ್ಡ್ ಅಂತ ಇದು ಆಂಧ್ರ ಸೀಡ್ಸ್. ಓಕೆ. ಕರ್ನಾಟಕ ಸೀಡ್ಸ್ ಅಲ್ಲ, ಆಂಧ್ರ ಸೀಡ್ಸ್. ಇದು ಉತ್ತಮವಾದ ಬೆಳೆ ಮುಂಚೆ ಕೊಟ್ಟಿದೆ, ಹಾಗಾಗಿ ಇದನ್ನ ನೀವು ನಂಬಿ ಅದನ್ನೇ ಬೆಳೆಸ್ತಾ ಇದ್ದೀರಿ. ಎಕರೆಗೆ ಒಂದು 40 ಚೀಲ ತನಕ ಇಳುವರಿ ಬರುತ್ತೆ. ಹಾಗಾಗಿ ಒಳ್ಳೆ ಇಳುವರಿ ಇದೆ. ಇಲ್ಲಿ ಸಾಮಾನ್ಯವಾಗಿ ಎಕರೆಗೆ 40 ಚೀಲ ಬರೋದು ಪ್ರತಿ ತನಕನೂ ಬರುತ್ತೆ ಸರ್. ಇಲ್ಲಿ ಶಿಕಾರಿಪುರದ ಈ ಭಾಗದಲ್ಲಿ ಭಾಗದಲ್ಲಿ ಇದು ಎರೆಭೂಮಿ ಆಗಿರೋದ್ರಿಂದ ಕೇಳ್ಪಟ್ಟಿದ್ದೀನಿ, ಇಲ್ಲಿ ಅಕ್ಕಿ ಬೇರೆ ರೀತಿ ರುಚಿನೇ ಹೊಂದಿರುತ್ತೆ ಅಂತ ಹೇಳ್ಬಿಟ್ಟು. ಹೌದು, ಇಲ್ಲಿ ಪ್ಯೂರ್ ಎರೆಭೂಮಿ ಇರೋದ್ರಿಂದ ಎಕರೆಯಿಂದ 40 ರಿಂದ 45 ಚೀಲ ತನಕನೂ ಕ್ರಾಸ್ ಮಾಡಿದೆ, ತೆಗೆದಿದ್ದಾರೆ ಭತ್ತನ. ಹಾಗಾಗಿ ಇದು ನೀವು ಹೇಳಿದಾಗೆ ಇದನ್ನ ಒಂದು ವಾರ ನಾವು ಸ್ವಲ್ಪ ಭಾಳ ಸಂರಕ್ಷಣೆ ಮಾಡಲೇಬೇಕಾಗತ್ತೆ. ಸಂರಕ್ಷಣೆ ಮಾಡಿದ ನಂತರ ಅದು 25 ದಿನಕ್ಕೆ ಹಚ್ಚಕ್ಕೆ ಶುರು ಆಗುತ್ತೆ. ನಮಗೆ ಹಚ್ಚಿದ ನಂತರ ನಾವು ಮುಂದಿನ ಕೈಂಕರ್ಯಗಳನ್ನು ಮಾಡ್ಕೊಳ್ತೀವಿ. ಸೋಮಶೇಖರ್ ಅವರೇ, ಈಗ ಭತ್ತದ ಫಸಲನ್ನು ತೆಗಿಬೇಕು, ಅದನ್ನು ನಾಟಿ ಮಾಡಬೇಕು, ಇವೆಲ್ಲ ಪ್ರಕ್ರಿಯೆಗಳು ಎಷ್ಟು ಸಮಯ ತಗೊಳುತ್ತೆ? ಮತ್ತು ಇದು ಮಳೆಗಾಲ ಬೇಸಿಗೆ ಕಾಲಕ್ಕೆ ಏನಾದ್ರು ಬದಲಾವಣೆ ಆಗುತ್ತಾ? ಹೌದು ಸರ್, ನೀವು ಹೇಳಿದಾಗೆ ಇದು ಪ್ರಕ್ರಿಯೆ ಅಂತಂದರೆ ನಾವು ಇದನ್ನು ಗದ್ದೆನ ಫಸ್ಟ್ ನಾವು ಒಂದೂವರೆ ತಿಂಗಳ ಮುಂಚೆನೇ ಅದಕ್ಕೆ ಹಸಿರೆಲೆ ಗೊಬ್ಬರ ಅಂತ ತಯಾರು ಮಾಡ್ತೀವಿ. ನಾವು ಹಸಿರೆಲೆ ಗೊಬ್ಬರ ಅಂತ ಹಾಕ್ತೀವಿ, ಬೀಜ ಹಾಕ್ತೀವಿ, ಸೆಣಬು, ತೊಟ್ಟೆಗೆ, ಇದೆಲ್ಲ ಹಾಕಿ ಭೂಮಿಗೆ ಅದು ಬೆಳೆದ ನಂತರ ಅದನ್ನು ಏನು ಮಾಡ್ತೀವಿ, ಮತ್ತೆ ಟ್ಯಾಕ್ಟ್ರಿ ಹೊಡಿಸ್ತೀವಿ. ಟ್ಯಾಕ್ಟ್ರಿ ಹೊಡಿಸೋದು ಅಂತಂದರೆ ನಾವು ಆಗಸ್ಟಿಂದ ಟ್ಯಾಕ್ಟ್ರಿ ಹೊಡಿಸ್ತೀವಿ. ಆ ನಂತರ ಟ್ಯಾಕ್ಟ್ರಿ ಹೊಡೆದು ಒಂದು ವಾರ ಬಿಟ್ಟು ಮತ್ತೆ ಕೊಳೆ ಹಾಕಿದ ನಂತರ ಮತ್ತೆ ಟಿಲ್ಲರ್ ಹೊಡಿತೀವಿ. ಟಿಲ್ಲರ್ ಹೊಡೆದು ಮತ್ತೆ ಒಂದು ವಾರ ಬಿಟ್ಟು ಮತ್ತೊಂದ್ಸಲಿ ಟಿಲ್ಲರ್ ಹೊಡೆದು ನಾಟಿ ಹಚ್ಚಕ್ಕೆ ಶುರು ಮಾಡ್ತೀವಿ. ಅಷ್ಟೊಳಗೆ ಬದ ಹಾಕೋದು ಗದ್ದೆಗೆ. ನಂತರ ಬದ ಕೆತ್ತಿ ಬದ ಹಾಕೋದು, ಹಾಳಿ ಹಾಕೋದು ಅಂತ ಹೇಳ್ತಾರೆ ಆ ಕಡೆ ಎಲ್ಲ, ಹಾಳಿ ಹಾಕೋದು. ಆನಂತರ ಟಿಲ್ಲರ್ ಲಾಸ್ಟ್ ಹಚ್ಬೇಕಾದ್ರೆ ಟಿಲ್ಲರ್ ಹೊಡ್ಕೊಂತ, ಹೆಚ್ಚಿನ ದೇಶದಲ್ಲಿ ಹಲಿಗೆ ಹೊಡ್ಕೊಂತ ಆಮೇಲೆ ನಾಟಿ ಹಚ್ಚೋದು ಕಾರ್ಯಕ್ರಮ ಶುರು ಮಾಡ್ತೀವಿ.